ಹಾಯ್ ಫ್ರೆಂಡ್ಸ್. ಓಕೆ, ಈಗ ಒಂದು ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಅಥವಾ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಇವತ್ತು ಇಂಟ್ರೊಡಕ್ಟ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಈಸ್ ಮಾರ್ಕೆಟ್? ಫಸ್ಟ್ ಮಾರ್ಕೆಟ್ ಅಂದರೆ ಏನು ಅಂತ ತಿಳ್ಕೊಳ್ರಿ. ಮಾರ್ಕೆಟ್ ಅಂದರೆ ಈಗ ನಿಮಗೆ ಆ್ಯಕ್ಚುಯಲ್ ಗೊತ್ತು, ದರ್ ಈಸ್ ದೆನ್ ಟ್ರಾನ್ಸಾಕ್ಷನ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಅಂದರೆ ಈಗ ಬೈ ಮಾಡೋದನ್ನು ಮತ್ತು ಒಂದು ಹತ್ರ ಹೋಗ್ಬಿಟ್ಟು ನೀವು ಸೆಲ್ ಮಾಡೋದನ್ನು ನಾವು ಮಾರ್ಕೆಟ್ ಅಂತ ಕರಿತೀವಿ. ಸೊ ಒಂದು ವಸ್ತು ಬೇಕು ಅಂದರೆ ನೀವು ಅಲ್ಲಿಗೆ ಹೋಗಿ ಬೈ ಮಾಡಬೇಕು, ಒಂದು ವಸ್ತು ನೀವು ಮಾರಬೇಕು ಅಂದ್ರೂ ಅಲ್ಲಿಗೆ ಹೋಗಿ ಮಾರಬೇಕು. ಸೊ ಅದನ್ನು ನಾವು ಮಾರ್ಕೆಟ್ ಅಂತ ಕರಿತೀವಿ. ಸೊ ಸ್ಟಾಕ್ ಮಾರ್ಕೆಟ್ಗೂ ಮತ್ತು ಮಾರ್ಕೆಟ್ಗೂ ಏನು ಡಿಫ್ರೆನ್ಸು? ಸೊ ಮಾರ್ಕೆಟ್ ನೀವು ಬಂದ್ಬಿಟ್ಟು ಫಿಸಿಕಲ್ ಆಗಿರುತ್ತೆ, ನೀವು ಹೋಗಬೇಕು, ಅಲ್ಲೇ ಹೋಗಿ ನಿಮಗೆ ಬೇಕಿರೋಂಥ ವಸ್ತುನ ಪರ್ಚೇಸ್ ಮಾಡಬೇಕು. ಸೊ ಮಾರ್ಕೆಟ್ನ ಪರ್ಚೇಸ್ ಮಾಡಬೇಕು ಅಥವಾ ಮಾರಬೇಕು, ನೀವು ಅಲ್ಲಿ ಫಿಸಿಕಲ್ ಆಗಲ್ಲಿ ನೀವು ಹೋಗಿ ಮಾಡಬೇಕು ಅದನ್ನು. ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗಪ್ಪ ಅಂತಂದರೆ ಅದಕ್ಕೆ ಆದಂಥ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್ಗಳು ಇದ್ದಾವೆ. ಹಾಗಾಗಿ ಆಮೇಲೆ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಬಂದ್ಬಿಟ್ಟು ನಿಮಗೆ ಬ್ರೋಕರ್ಸ್ ಇದ್ದಾರೆ, ರೆಗ್ಯುಲೇಟೆಡ್ ಎಕ್ಸ್ಚೇಂಜಸ್ಗಳಿದ್ದಾವೆ. ಇಲ್ಲಿ ನಿಮಗೆ ಇದು ರೆಗ್ಯುಲರ್ ಮಾರ್ಕೆಟಲ್ಲಿ ಬರ್ತೀವಿ ಅಂತಂದ್ರೂ ರೆಗ್ಯುಲರ್ ಮಾರ್ಕೆಟಲ್ಲೂ ಸಹ ದಲ್ಲಾಳಿಗಳಿದ್ದಾರೆ. ನೀವು ಬೆಳೆದಿರೋಂಥ ಫಸಲನ್ನೆಲ್ಲ ತಗೊಂಡೋಗ್ಬಿಟ್ಟು ಆ ದಲ್ಲಾಳಿಗಳಿಗೆ ಮಾರ್ತೀರಾ, ಆ ದಲ್ಲಾಳಿಗಳು ಇನ್ನೊಂದು ಹತ್ರ ಎಲ್ಲ ಕಳಿಸ್ತಾರೆ. ಸೊ ಸೇಮ್ ಇರುತ್ತೆ. ಏನು ಸ್ಟಾಕ್ ಮಾರ್ಕೆಟಲ್ಲಿ ನಡೆಯೋಂಥ ಒಂದು ಟ್ರಾನ್ಸಾಕ್ಷನ್ಸು ಮತ್ತು ರೆಗ್ಯುಲರ್ ಮಾರ್ಕೆಟಲ್ಲಿ ನಡೆಯೋಂಥ ಟ್ರಾನ್ಸಾಕ್ಷನ್ಸು ಎರಡೂ ಸೇಮೇ ಇರುತ್ತೆ. ಬಟ್ ನಿಮಗೆ ಈ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ರೆಗ್ಯುಲರ್ ಅಂದರೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸಪೋಸ್ ಇವಾಗ ನೀವು ಯಾರ ಹತ್ರ ಬೈ ಮಾಡ್ತಾ ಇದ್ದೀರಾ, ಯಾರ ಹತ್ರ ಸೆಲ್ ಮಾಡ್ತೀರಾ, ಯಾರಿಗೆ ಡೈರೆಕ್ಟಾಗಿ ಸೆಲ್ ಮಾಡ್ತೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬಟ್ ರೆಗ್ಯುಲರ್ ಮಾರ್ಕೆಟಲ್ಲಿ ನಿಮಗೆ ಗೊತ್ತಾಗಲ್ಲ. ಏನಂದರೆ ರೆಗ್ಯುಲರ್ ಮಾರ್ಕೆಟಲ್ಲಿ ನೀವು ಬ್ರೋಕರ್ಸಿಗೆ ಯಾರು ಇವಾಗ ದಲ್ಲಾಳಿ ಮಂಡಿ ಇಟ್ಟಿರ್ತೀರಿ, ನೀವು ಅವ್ರಿಗೆ ಮಾರ್ತೀರಿ, ಅವ್ರು ಯಾರಿಗೆ ಮಾರ್ತಾರೆ ಅದು ಗೊತ್ತಿರಲ್ಲ. ಸೊ ಇಲ್ಲೂ ಸಹ ಬೈಯರ್ಸು ಸೆಲ್ಲರ್ಸು ಇರ್ತಾರೆ. ಇಲ್ಲೂ ಸಹ ನಿಮಗೆ ಬೈಯರ್ಸ್ ಯಾರು ಅಂತ ಗೊತ್ತಾಗಲ್ಲ, ಸೆಲ್ಲರ್ಸು ಯಾರು ಅಂತ ಗೊತ್ತಾಗಲ್ಲ. ಬಟ್ ನಿಮಗೆ ಪ್ರೈಸ್ ಬಂದ್ಬಿಟ್ಟು ಡೈರೆಕ್ಟ್ ಕಂಪ್ನಿಯಿಂದ ಅಲರ್ಟ್ ಆಗುತ್ತೆ. ಸಪೋಸ್ ಇವಾಗ ಒಂದು X&X ಕಂಪ್ನಿ ಯಾವುದೋ ಒಂದು ಅವ್ರ ಸ್ಟಾಕ್ಸ್ನ ಮಾರ್ಕೆಟಿಗೆ ಬಿಡ್ತಿದ್ದಾರೆ ಅಂತ ಅಂದರೆ ಆ ಸ್ಟಾಕ್ಸ್ ಯಾವ ರೇಟಿಗೆ ಮಾರ್ಕೆಟಿಗೆ ಬರುತ್ತೆ ಅದೇ ಮಾರ್ಕೆಟ್ ರೇಟಲ್ಲೇ ನೀವು ಬೈ ಮಾಡ್ತಾ ಇರ್ತೀರ. ನೀವು ಯಾರು ಅಂಡರಲ್ಲಿ ಬೈ ಮಾಡ್ತೀರಾ, ಸಪೋಸ್ ಇವಾಗ ಮಾರ್ಕೆಟಲ್ಲಿ ಸುಮಾರು ಬ್ರೋಕರ್ಸ್ ಇದ್ದಾರೆ, ಸ್ಟಾಕ್ ಬ್ರೋಕರ್ಸ್ ಇದ್ದಾರೆ. ಆ ಸ್ಟಾಕ್ ಬ್ರೋಕರ್ಸ್ ಅಂಡರಲ್ಲಿ ನೀವೇನು ಬೈ ಮಾಡ್ತೀರಾ ಅದು ಕಮಿಷನ್ ಅಂತ ತಗೊಂತಾರೆ ಅಷ್ಟೇ ಅವರು. ಸೊ ಅವರು ಕಮಿಷನ್ ಬ್ರೋಕರ್ಸ್ ಅವರೆಲ್ಲ. ಸೊ ಇಲ್ಲಿ ನಿಮಗೆ ಲೋಕಲ್ ಅಂದರೆ ಈಗ ರೆಗ್ಯುಲರ್ ಮಾರ್ಕೆಟಲ್ಲಿ ನೀವು ದಲ್ಲಾಳಿಗಳಿಗೆ ಮಾರ್ಬಿಡ್ತೀರಾ. ದಲ್ಲಾಳಿಗಳು ಯಾವ ಕಂಪ್ನಿಗೆ ಮಾರ್ತಾರೆ ಅಥವಾ ಯಾವ ಫ್ಯಾಕ್ಟ್ರಿಗೆ ಮಾರ್ತಾರೆ ಇದು ನಿಮಗೆ ಐಡಿಯಾನೇ ಇರೋಲ್ಲ. ಇಲ್ಲಿ ನಿಮಗೆ ಟ್ರಾನ್ಸ್ಪರೆನ್ಸಿ ವಿಚಾರಕ್ಕೆ ಬಂದರೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಟ್ರಾನ್ಸ್ಪರೆನ್ಸಿ ಚೆನ್ನಾಗಿದೆ. ಅಂದರೆ ನಿಮಗೆ ಯಾರಿಂದ ಖರೀದಿ ಮಾಡ್ತಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಯಾವ ಪ್ರೈಸಿಗೆ ಖರೀದಿ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸರಿನಾ? ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಿಮಗೆ ಈಗ ನೀವು ಬೈ ಮಾಡಬೇಕು ಅಂತ ಅಂದರೆ ಒಂದು ಬ್ರೋಕರ್ ಅಕೌಂಟ್ ಇರಬೇಕು ಅಥವಾ ಸ್ಟಾಕ್ ಬ್ರೋಕರಿಂಗ್ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಅಂತ ಕರಿತೀವಿ, ಡಿಮ್ಯಾಟ್ ಅಕೌಂಟ್ ಇರಬೇಕು. ಇಲ್ಲಿ NSE ಮತ್ತು BSE ಅಂತ ಎರಡು ಸ್ಟಾಕ್ ಎಕ್ಸ್ಚೇಂಜಸ್ಗಳಿದ್ದಾವೆ. ಇದನ್ನು ಸೆಬಿ ರೆಗ್ಯುಲೇಟ್ ಮಾಡುತ್ತೆ. ಸೊ ಈ ಸೆಬಿ ಏನು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸೆಬಿ ತುಂಬ ಇಂಪಾರ್ಟೆಂಟ್ ರೋಲ್ನ ಅದು ಲೀಡ್ ಮಾಡುತ್ತೆ. ಸ್ಟಾಕ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ ನಾವು. ಸೆಬಿನ ನಾವು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಈ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದಲ್ಲಿ NSE ಮತ್ತು BSE ಅಂತ ಎರಡು ಸ್ಟಾಕ್ ಎಕ್ಸ್ಚೇಂಜಸ್ ಇರುತ್ತೆ. ಯಾವುದೇ ಕಂಪ್ನಿಗಳು ಲಿಸ್ಟ್ ಆದರೆ ಆ NSE ಮತ್ತು BSE ಅಂಡರಲ್ಲಿ ಲಿಸ್ಟ್ ಆಗುತ್ತೆ. ನೀವು ಬೈ ಮಾಡಿದರೆ ಡೈರೆಕ್ಟ್ NSE ಮುಖಾಂತರ ಬೈ ಮಾಡ್ತೀರಾ ಅಥವಾ BSE ಮುಖಾಂತರ ಬೈ ಮಾಡ್ತೀರಾ. ನೀವು ಸೆಲ್ ಮಾಡಿದ್ರು ಅಷ್ಟೇ, NSEಯಲ್ಲಿ ತಗೊಂಡಿದ್ರೆ NSEಯಲ್ಲಿ ಸೆಲ್ ಮಾಡ್ತೀರಾ, BSEಯಲ್ಲಿ ತಗೊಂಡಿದ್ರೆ BSEಯಲ್ಲಿ ಸೆಲ್ ಮಾಡ್ತೀರಾ. ಇದನ್ನು ರೆಗ್ಯುಲೇಟ್ ಮಾಡೋದು ಅದು ಎಕ್ಸ್ಚೇಂಜ್ ಬೋರ್ಡ್ ಅಂದರೆ ಸೆಬಿ ಇದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ನೀವು ಇನ್ವೆಸ್ಟ್ ಮಾಡಿರೋಂಥ ದುಡ್ಡೆಲ್ಲ ಬಂದ್ಬಿಟ್ಟು ಎರಡು ಡೆಪಾಸಿಟ್ರಿಗಳು ಬರ್ತವೆ, CDSL ಆ್ಯಂಡ್ NSDL ಅಂತೇಳಿ. ಆ ಡೆಪಾಸಿಟ್ರಿಗಳಲ್ಲಿ ಡೆಪಾಸಿಟ್ ಆಗುತ್ತೆ ನಿಮ್ಮ ಅಮೌಂಟ್ಸ್ ಎಲ್ಲ. ಈಗ ಸೆಟ್ಲ್ಮೆಂಟ್ ಆಗೋದು ಸಹ ಅದೇ ರೂಟಲ್ಲೇ ಸೆಟ್ಲ್ಮೆಂಟ್ ಆಗುತ್ತೆ. ಇಲ್ಲಿ ಬ್ರೋಕರ್ ಏನಂತ ಅಂದರೆ ನಿಮಗೆ ಜಸ್ಟ್ ಒಂದು ಬ್ರಿಡ್ಜ್ ಅಷ್ಟೇ. ಏನಂದರೆ ಆ ಬ್ರೋಕಿಂಗ್ ಅಕೌಂಟಿಂದಲೇ ನೀವು ಟ್ರೇಡ್ ಮಾಡ್ತೀರಾ. ಅದಕ್ಕೆ ನಿಮಗೆ ಡೈರೆಕ್ಟ್ ಕಂಪ್ನಿಯಲ್ಲಿ ನಿಗದಿ ಮಾಡಿರೋಂಥ ಪ್ರೈಸ್ಗೆ ನೀವು ಟ್ರೇಡ್ ಮಾಡೋದ್ರಿಂದ
ನಿಮಗೆ ಡೈರೆಕ್ಟ್ ಇನ್ವೆಸ್ಟರ್ ಆಗ್ತೀರಾ. ಸೊ ನಿಮಗೆ ಆ ಬ್ರೋಕರು ಒಂದು ಸಣ್ಣ ಕಮಿಷನ್ ತಗೊಂಡು ನಿಮಗೆ ಅವನ್ನ ಟ್ರೇಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಇದರಲ್ಲಿ. ಬಟ್ ರೆಗ್ಯುಲರ್ ಮಾರ್ಕೆಟಲ್ಲಿ ಆ ರೀತಿ ಇರೋದಿಲ್ಲ. ನಿಮಗೆ ರೈತ ಬೆಳೆ ಬೆಳಿತಾನೆ, ಬೆಳೆ ಬೆಳೆದ್ರೆ ವರ್ಷ ಎಲ್ಲ ಕಷ್ಟಪಟ್ಟು ಬೆಳೆ ಬೆಳಿತಾನೆ. ಯಾವುದಾದ್ರೂ ಆಗಿರ್ಬೋದು, ಸಪೋಸ್ ಇವಾಗ ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ರಾಗಿ ಆಗಿರ್ಬೋದು, ವಾಟೆವರ್ ದ ಕಮಾಡಿಟೀಸ್. ಆ ಕಮಾಡಿಟೀಸ್ನ ತಗೊಂಡು ನೀವೇನು ಮಾಡ್ತೀರಾ, ಬೆಳೆದು ಎಲ್ಲ ಕಷ್ಟಪಟ್ಟು ಬೆಳಿತೀರಾ, ಎಲ್ಲ ಆಗುತ್ತೆ. ವರ್ಷಕ್ಕೊಂದ್ಸತಿ ಹಾರ್ವೆಸ್ಟ್ ಮಾಡ್ತೀರಾ, ಅದನ್ನು ಕ್ಲೀನಾಗಿ ಪ್ರೊಸೆಸ್ ಮಾಡಿ ಚೀಲು ತುಂಬ್ಕೊಂಡೋಗಿ ದಲ್ಲಾಳಿ ಅಂಗಡಿಗೆ ಮಾರ್ಬಿಡ್ತೀರಾ. ಅವನು ನಿಮ್ಮಲ್ಲಿ ಒಂದಿಷ್ಟು ನಿಮಗೊಂದು ರೇಟಿಗೆ ಮಾರ್ತಾನೆ, ಅವನೊಂದು ರೇಟಿಗೆ ಮಾರ್ಕೊಂತಾನೆ. ಇಲ್ಲಿ ಸಫರ್ ಯಾರು ಬೆಳೆದಿರ್ತಾರೋ ಅವ್ರು ಸಫರ್ ಆಗ್ತಾರೆ. ಯಾಕಂದರೆ ಡೈರೆಕ್ಟ್ ನೀವು ಯಾರಿಗೂ ಸೆಲ್ ಮಾಡಲ್ಲ, ಡೈರೆಕ್ಟ್ ಯಾವುದೇ ಕಂಪ್ನಿಗೂ ಸೆಲ್ ಮಾಡಲ್ಲ, ಅಥವಾ ಡೈರೆಕ್ಟ್ ಒಂದು ಅದಕ್ಕೆ ಆದಂಥ ರೆಗ್ಯುಲೇಟ್ರೀಸ್ ಏನೂ ಇಲ್ಲ. ಆಮೇಲೆ ರಿಸ್ಕ್ ಆ್ಯಂಡ್ ರಿವಾರ್ಡ್ ರೇಷಿಯೋಸ್ ನೋಡೋಣ. ಇಲ್ಲಿ ನಿಮಗೆ ಮಳೆ ಚೆನ್ನಾಗಿ ಬಂದು ಎಲ್ಲ ಒಂದು ಅನುಕೂಲವಾದಂಥ ವೆದರ್ ಇದ್ದರೆ ಮಾತ್ರ ನಿಮಗೆ ಇಲ್ಲಿ ಒಂದು ಒಳ್ಳೆ ಫಸಲು ಬರುತ್ತೆ, ಅದರಲ್ಲಿ ಒಳ್ಳೆ ಲಾಭ ಇರುತ್ತೆ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸಲ್ಲೂ ಅಷ್ಟೇ ಅದರಲ್ಲೂ ತುಂಬ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಇದೆ. ಬಟ್ ಚೆನ್ನಾಗಿ ಹೋಗ್ತಿರೋಂಥದ್ದಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಆ ಇನ್ವೆಸ್ಟ್ಮೆಂಟ್ ಗ್ರೋತ್ ಆಗುತ್ತೆ, ನಿಮಗೆ ಪ್ರಾಫಿಟ್ ಬರುತ್ತೆ. ಬಟ್ ಇಲ್ಲಿ ನಿಮಗೆ ಯಾವುದೇ ಥರದ್ದು ಫಿಸಿಕಲ್ ಅಪಿಯರೆನ್ಸ್ ಇರೋದಿಲ್ಲ. ಯಾವುದು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹೊಲ ಉಳ್ಬೇಕು ಅನ್ನೋ ಥರ ಇರೋಲ್ಲ. ಆಮೇಲೆ ಇನ್ನೊಂದೇನೋ ಒಂದು ಒಂದು ಚೀಲ ಎತ್ತಾಕಬೇಕು ಅನ್ನೋ ಥರ ಇರೋಲ್ಲ. ಅದನ್ನು ಲೋಡ್ ಮಾಡ್ಕೊಂಡು ಇನ್ನೊಂದು ಹತ್ರ ಹೋಗಿ ಮಾರಬೇಕು ಅನ್ನೋ ಥರ ಇರೋಲ್ಲ. ಸೊ ಇವೆಲ್ಲ ಏನಪ್ಪ ಅಂತಂದರೆ ಒಂದು ಡಿಜಿಟಲ್ ಫಾರ್ಮೆಟಲ್ಲಿ ನಡೆಯುತ್ತೆ. ಬಟ್ ಎರಡೂ ಬೇಕು. ಅಂದರೆ ನಮಗೆ ರೆಗ್ಯುಲರ್ ಮಾರ್ಕೆಟು ಬೇಕು ಮತ್ತು ಸ್ಟಾಕ್ ಮಾರ್ಕೆಟು ಬೇಕು. ರೆಗ್ಯುಲರ್ ಮಾರ್ಕೆಟ್ನ ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ, ಸ್ಟಾಕ್ ಮಾರ್ಕೆಟ್ನ ನಾವು ಸೆಕೆಂಡ್ರಿ ಮಾರ್ಕೆಟ್ ಅಂತ ಕರಿತೀವಿ. ಪ್ರೈಮರಿ ಮಾರ್ಕೆಟ್ ಅಂದ್ರೇನು, ಸೆಕೆಂಡ್ರಿ ಮಾರ್ಕೆಟ್ ಅಂದ್ರೇನು ಅಂತಂದರೆ, ಸಪೋಸ್ ಇವಾಗ ಯಾವುದೋ ಒಂದು X&X ಕಂಪ್ನಿ ಇರುತ್ತೆ, ಆ ಕಂಪ್ನಿದು ಒಂದು ಏನೋ ಪ್ರಾಡಕ್ಟ್ ಇರುತ್ತೆ. ಸಪೋಸ್ ಎಕ್ಸಾಂಪಲ್ ಇವಾಗ ಕೋಲ್ಗೇಟ್ ಆಗಿರ್ಬೋದು, ನಿಮಗೆ ದಿನ ಬಳಸೋಂಥ ವಸ್ತು ಕೋಲ್ಗೇಟು, ಟೂತ್ಪೇಸ್ಟ್ ಯೂಸ್ ಮಾಡ್ತೀರಾ. ಸೊ ಅದರದ್ದೇ ಆದಂಥ ಒಂದು ಸ್ಟಾಕ್ ಇರುತ್ತೆ. ನೀವು ಪ್ರೈಮರಿ ಮಾರ್ಕೆಟಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಿ ಅದನ್ನು ಫಿಸಿಕಲಾಗಿ ಹೋಗಿ ತಗೊಂಬಂದು ನೀವು ಅದನ್ನು ಯೂಸ್ ಮಾಡ್ತೀರಾ. ಅದೇ ಥರ ಅದನ್ನು ಕಂಪ್ನಿ ಆ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಫಂಡ್ ಅಂತ ಏನು ಕ್ಯಾಪಿಟಲ್ನ ಎಲ್ಲಿಂದ ತಗೊಳುತ್ತೆ ಅಂತಂದರೆ, ನೀವು ಇನ್ವೆಸ್ಟ್ ಮಾಡಿರೋಂಥ ಅಮೌಂಟಿಂದನೇ ಅದು ಕ್ಯಾಪಿಟಲ್ ತಗೊಳುತ್ತೆ, ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ತಿರ್ಗಿ ನಿಮಗೆ ಮಾರುತ್ತೆ. ಈ ಒಂದು ಸೈಕಲ್ ಇದೆ, ಓಕೆನಾ. ಬಟ್ ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋಂಥ ಒಬ್ಬೊಬ್ಬರು ಒಂದೊಂದು ಥರ ಫೀಲ್ಡ್ನ ಆಯ್ಕೆ ಮಾಡ್ಕೊತಾರೆ. ಸೊ ಹಾಗಾಗಿ ಇದು ನಮಗೆ ಅಂದರೆ ಈಗ ಸ್ಟಾಕ್ ಮಾರ್ಕೆಟ್ ಅನ್ನೋದೊಂದು ನೇಚರ್ ಆಫ್ ಬಿಸ್ನೆಸ್. ನೀವು ಬೈ ಸೆಲ್ ಈ ಥರದ್ದೆಲ್ಲ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ, ನೀವು ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಆಮೇಲೆ ಯಾವ ಸ್ಟಾಕ್ನ ಬೈ ಮಾಡಬೇಕು, ಯಾವ ಸ್ಟಾಕ್ನ ಬೈ ಮಾಡಬಾರ್ದು, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಇದಕ್ಕೆ ಅಂತಲೇ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ನಾವು ರೆಗ್ಯುಲರಾಗಿ ಹೇಳ್ಕೊಡ್ತಾ ಇರ್ತೀವಿ. ಡೈಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ಅಥವಾ ಸ್ಟಾಕ್ ಮಾರ್ಕೆಟ್ ಎಜುಕೇಷನ್ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಿಮಗೆ ಆ ರೀತಿ ಡೈಲಿ ಅಪ್ಡೇಟ್ಸ್ ಬೇಕು ಅಂತಂದರೆ ನಮ್ಮ ಇನ್ಸ್ಟಾ ಮತ್ತು ಯೂಟ್ಯೂಬ್ ಪೇಜಸ್ನ ಫಾಲೋ ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನಿಮಗೆ ರೆಗ್ಯುಲರಾಗಿ ಸ್ಟಾಕ್ ಮಾರ್ಕೆಟ್ಸ್ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗುತ್ತೆ. ನಾವು ಎಲ್ಲ ಥರದ ಟೆಕ್ನಿಕಲ್ ಅನಾಲಿಸಿಸ್ ಸಹ ಹೇಳ್ಕೊಡ್ತೀವಿ. ಅದೇ ಥರ ಫಂಡಮೆಂಟಲ್ ಅನಾಲಿಸಿಸ್ಗಳು ಸಹ ನಾವು ಹೇಳ್ಕೊಡ್ತಾ ಇದ್ದೀವಿ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಥರದ ಟೆಕ್ನಿಕಲ್ ಅನಾಲಿಸಿಸ್ ಇನ್ಕ್ಲೂಡಿಂಗ್ ಟೈಮ್ ಅನಾಲಿಸಿಸ್, ವೇವ್ ಅನಾಲಿಸಿಸಿಂದ ಹಿಡಿದು ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಹೈ ಲೆವೆಲ್ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಫಂಡಮೆಂಟಲ್ಸ್ನು ಅದೇ ಥರ ಹೇಳ್ಕೊಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ರೆಗ್ಯುಲರಾಗಿ ನಮ್ಮ ವೀಡಿಯೋಸ್ನ ಫಾಲೋ ಮಾಡಿ. ಓಕೆ, ಬಾಯ್.